ಸಿನಿಮಾಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಮೇ 6ನೇ ತಾರೀಕು ಕಪಿಲ್ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ರು. ಚೌಪರ್ಣಿಕಾ ನದಿಯ ಪಾಲಾಗಿದ್ರು ಕಪಿಲ್ ಅನ್ನುವಂತಹ ಕೇರಳದ ಕಲಾವಿದ. ಈ ಕಾಂತಾರ 2 ಚಿತ್ರದಲ್ಲಿ ನಟಿಸ್ತಾ ಇದ್ದಂತಹ ಕಲಾವಿದ. ಮೇ 11ನೇ ತಾರೀಕು ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಮೃತಪಟ್ಟಿದ್ದಂಥದ್ದು. ಅವರು ಕೂಡ ಈ ಚಿತ್ರದಲ್ಲಿ ನಟಿಸ್ತಾ ಇದ್ರು. ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡುತ್ತಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ರು ರಾಕೇಶ್. ನಿನ್ನೆ ಕೇರಳದ ಮಿಮಿಕ್ರಿ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ಹೃದಯಾಘಾತದಿಂದ ಕೇರಳದ ಕಲಾವಿದ ಮೃತಪಟ್ಟಿದ್ದಾರೆ. ಕಾಂತಾರ 2 ಸಿನಿಮಾದಲ್ಲಿ ನಟಿಸ್ತಾ ಇರುವವರಿಗೆ ಹೀಗಾಗ್ತಾ ಇದೆಯಲ್ಲ, ಯಾಕೆ ಒಬ್ಬರ ಮೇಲೊಬ್ರು ಹೃದಯಾಘಾತಕ್ಕೆ ಅಥವಾ ಬೇರೆ ಬೇರೆ ತರ ಸಾವಿಗೀಡಾಗ್ತಾ ಇದ್ದಾರಲ್ಲ ಅಂತ 2-3 ಸಾವುಗಳಾದವು. ಇದು ಕೊಂಚ ಆತಂಕಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮಾನಾಯಕ್, ವಿಜು ಅವರ ಸಾವು ವಿಚಾರ ಮೊದಲನೇದಲ್ಲ, ಇನ್ನೂ ಇಬ್ಬರು ಕಲಾವಿದರು ಕಾಂತಾರ 2 ನಲ್ಲಿ ನಟಿಸ್ತಾ ಇದ್ದಂತವರು ಸಾವು ಸಂಭವಿಸಿದೆ ಅಂತ ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕೇವಲ ಸಾವುಗಳಲ್ಲ, ಈ ಹಿಂದೆ ಏನು ಸೆಟ್ ನಲ್ಲಿ ಬೆಂಕಿ ಅವಘಡ ಸಾವು ಸಂಭವಿಸಿತ್ತು. ಇದಕ್ಕೆ ಪೂರಕವಾಗಿ ಮೊದಲನೇ ಅವಘಡ ಇದಾಗಿತ್ತು. ಅಂದ್ರೆ ಬೆಂಕಿ ಅವಘಡ ಸಂಭವಿಸಿ ಅಲ್ಲಿ ಸಾಕಷ್ಟು 1-2 ದಿನಗಳ ಕಾಲ ಚಿತ್ರೀಕರಣವನ್ನ ಬಂದ್ ಮಾಡಿದ್ರು. ಅದಾದ ನಂತರ ಟೆಕ್ನಿಷಿಯನ್ ಒಬ್ಬರಿಗೆ ಸಹ ಸಮಸ್ಯೆ ಆಗಿತ್ತು. ಅದಾದ ನಂತರದಲ್ಲಿ ಏನು ರಾಕೇಶ್ ಪೂಜಾರಿ ಎನ್ನುವಂತ ಸಹ ಕಲಾವಿದ ಡೆತ್ ಆಗಿ ಕೆಲವು ದಿನಗಳು ಕಳೆದಿರುವಂತದ್ದು. ಈಗ ಮತ್ತೊಂದು ಸಾವು ತೀರ್ಥಹಳ್ಳಿಯ ಆಗುಂಬೆ ರೆಸಾರ್ಟ್ ಬಳಿ ಏನು ವಾಸ್ತವ್ಯವನ್ನ ಹೂಡಿದ್ರು ಚಿತ್ರತಂಡ. ಈ ಮತ್ತೊಂದು ಸಾವಾಗಿರುವಂತದ್ದು ಇಡೀ ಚಿತ್ರತಂಡಕ್ಕೆ ಈಗ ಸಾಕಷ್ಟು ಆತಂಕವನ್ನ ಉಂಟು ಮಾಡ್ತಿದೆ. ಮುಂದೇನು ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಿರುವಂತದ್ದು. ಚಿತ್ರೀಕರಣ ಹೀಗೆ ಮುಂದುವರಿಸಿದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂತ ಆತಂಕ ಒಂದಿಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಏನು ನಟ ರಿಷಬ್ ಶೆಟ್ಟಿ ಸಹ ದೈವದ ಮೊರೆಯನ್ನ ಹೋಗಿದ್ರು. ದೈವದ ಬಳಿ ಏನು ದೈವವನ್ನ ಕೇಳುವಂತ ಕೆಲಸವನ್ನ ಮಾಡಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಈಗ ಮತ್ತೆ ಸಂಕಷ್ಟಗಳು ಎದುರಾಗ್ತಿರೋದ್ರಿಂದ ಇಡೀ ಚಿತ್ರತಂಡಕ್ಕೆ ಮತ್ತಷ್ಟು ಆತಂಕ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಭೀಮಾನಾಯಕ್ ಡೀಟೇಲ್ಸ್ಗಾಗಿ. ಕಾಂತಾರ 2 ಚಿತ್ರ ಸಾಕಷ್ಟು ವಿಘ್ನಗಳನ್ನ ಎದುರಿಸ್ತಾ ಇದೆ. ಮತ್ತೆ ಈ ಹಿಂದೆ ಬೆಂಕಿ ಅವಘಡ ಸಂಭವಿಸಿತ್ತು ಅಂತ ಹೇಳಲಾಗ್ತಾ ಇದೆ ಸೆಟ್ನಲ್ಲಿ. ಆನಂತರ ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆ ಆಗಿತ್ತು, ಟೆಕ್ನಿಷಿಯನ್ ಒಬ್ಬರಿಗೆ ಕೂಡ ಸಮಸ್ಯೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರದಲ್ಲಿ ಕಾಂತಾರ ಚಿತ್ರದಲ್ಲಿ ನಟಿಸ್ತಾ ಇರುವಂತಹ 3 ಕಲಾವಿದರು ಮೃತಪಟ್ಟಿರ್ತಕ್ಕಂಥದ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಇದೀಗ ಕೇರಳ ಮೂಲದ ಕಲಾವಿದ ವಿಜು ಮೃತಪಟ್ಟಿದ್ದಾರೆ. ಇವರು ಕೂಡ ಕಾಂತಾರ 2 ಚಿತ್ರದಲ್ಲಿ ನಟಿಸ್ತಾ ಇದ್ರು. ನಿನ್ನೆ ಆಗುಂಬೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ನಿನ್ನೆ ರಾತ್ರಿ ಹೃದಯಾಘಾತವಾಗಿದೆ. ನಿನ್ನೆ ಶೂಟಿಂಗ್ ಅಲ್ಲಿ ಪಾಲ್ಗೊಂಡು ಆ ನಂತರ ವಾಪಸ್ ರೂಮ್ಗೆ ಬಂದ ಮೇಲೆ ಅವ್ರಿಗೆ ಹೃದಯಾಘಾತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ನಂತರದಲ್ಲಿ ಅವ್ರನ್ನ ಹತ್ತಿರದ ಆಸ್ಪತ್ರೆಗೆ ಸೇರಿಸೋದಕ್ಕೆ ಕೊಂಡೊಯ್ತಾ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ದಾರಿನಲ್ಲೇನೆ ಅವರು ಪ್ರಾಣ ತ್ಯಜಿಸಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಮೇ 12ಕ್ಕೆ ರಾಕೇಶ್ ಮೃತಪಟ್ಟಿದ್ದು, ಜೂನ್ 11ಕ್ಕೆ ವಿಜು ಅನ್ನುವಂಥ ಇನ್ನೋರ್ವ ಕಲಾವಿದ ಮೃತಪಟ್ಟಿರ್ತಕ್ಕಂಥದ್ದು. ಇದು ನಂಬಿಕೆಗಳ ಕುರಿತಾದ, ವಿಶ್ವಾಸದ ಕುರಿತಾದ ಮತ್ತು ದೈವಗಳ ಕುರಿತಾದ ಒಂದು ಚಿತ್ರವಾಗಿರೋದ್ರಿಂದ ಸಹಜವಾಗಿ ಜನರಲ್ಲಿ ಏನಾಯ್ತು, ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಹೇಳೋದು ಬಹಳ ಸಹಜ. ಹೇಗೆ ಇದನ್ನೆಲ್ಲ ರಿಷಬ್ ಶೆಟ್ಟಿ ಅವರು ಹ್ಯಾಂಡಲ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಕಾಂತಾರ ಚಿತ್ರ ಇಡೀ ಜಗತ್ತಿನಾದ್ಯಂತ ಸುದ್ದಿ ಮಾಡಿತ್ತು, ಸದ್ದು ಮಾಡಿತ್ತು. ಅಷ್ಟೇ ಅಲ್ಲ, ಕನ್ನಡಕ್ಕೆ ಬಹುವಿಶೇಷ ಸ್ಥಾನವನ್ನ ಕೂಡ ಕಲ್ಪಿಸಿಕೊಟ್ಟಿತ್ತು. ಅಷ್ಟರ ಮಟ್ಟಿಗೆ ಕಾಂತಾರ ದೇಶದಾದ್ಯಂತ ಅಭಿಮಾನಿಗಳನ್ನ ಗಳಿಸಿದೆ. ಹಾಗಾಗಿ ಈಗ ಕಾಂತಾರ 2 ರಿಷಬ್ ಶೆಟ್ಟಿ ಅವರು ಹೇಳುವಂತದ್ದು, ಈಗ ಕಾಂತಾರ ಏನ್ ಬಂದಿದೆ ಅದರ ಪ್ರೀಕ್ವೆಲ್ ಅದು ಅಂತ, ಕಾಂತಾರದ ಕಥೆ ಏನಿದೆ ಅದರ ಹಿಂದಿನ ಭಾಗದ ಕಥೆ ಅದು ಅಂತ, ಅದನ್ನ ಚಿತ್ರೀಕರಣ ಮಾಡ್ತಾ ಇದ್ದಾರೆ ರಿಷಬ್. ಸಿನಿಮಾಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಮೇ 6ನೇ ತಾರೀಕು ಕಪಿಲ್ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ರು. ಚೌಪರ್ಣಿಕಾ ನದಿಯ ಪಾಲಾಗಿದ್ರು ಕಪಿಲ್ ಅನ್ನುವಂತಹ ಕೇರಳದ ಕಲಾವಿದ. ಈ ಕಾಂತಾರ 2 ಚಿತ್ರದಲ್ಲಿ ನಟಿಸ್ತಾ ಇದ್ದಂತಹ ಕಲಾವಿದ. ಮೇ 11ನೇ ತಾರೀಕು ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಮೃತಪಟ್ಟಿದ್ದಂಥದ್ದು. ಅವರು ಕೂಡ ಈ ಚಿತ್ರದಲ್ಲಿ ನಟಿಸ್ತಾ ಇದ್ರು. ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ
ಡಾನ್ಸ್ ಮಾಡುತ್ತಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ರು ರಾಕೇಶ್. ನಿನ್ನೆ ಕೇರಳದ ಮಿಮಿಕ್ರಿ ಕಲಾವಿದ ವಿಜು ಕೆವಿ ದುರ್ಮರಣಕ್ಕೀಡಾಗಿದ್ದಾರೆ. ಹೃದಯಾಘಾತದಿಂದ ಕೇರಳದ ಕಲಾವಿದ ಮೃತಪಟ್ಟಿದ್ದಾರೆ. ಕಾಂತಾರ 2 ಸಿನಿಮಾದಲ್ಲಿ ನಟಿಸ್ತಾ ಇರುವವರಿಗೆ ಹೀಗಾಗ್ತಾ ಇದೆಯಲ್ಲ, ಯಾಕೆ ಒಬ್ಬರ ಮೇಲೊಬ್ರು ಹೃದಯಾಘಾತಕ್ಕೆ ಅಥವಾ ಬೇರೆ ಬೇರೆ ತರ ಸಾವಿಗೀಡಾಗ್ತಾ ಇದ್ದಾರಲ್ಲ ಅಂತ 2-3 ಸಾವುಗಳಾದವು. ಇದು ಕೊಂಚ ಆತಂಕಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮಾನಾಯಕ್, ವಿಜು ಅವರ ಸಾವು ವಿಚಾರ ಮೊದಲನೇದಲ್ಲ, ಇನ್ನೂ ಇಬ್ಬರು ಕಲಾವಿದರು ಕಾಂತಾರ 2 ನಲ್ಲಿ ನಟಿಸ್ತಾ ಇದ್ದಂತವರು ಸಾವು ಸಂಭವಿಸಿದೆ ಅಂತ ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕೇವಲ ಸಾವುಗಳಲ್ಲ, ಈ ಹಿಂದೆ ಏನು ಸೆಟ್ ನಲ್ಲಿ ಬೆಂಕಿ ಅವಘಡ ಸಹ ಸಂಭವಿಸಿತ್ತು. ಇದಕ್ಕೆ ಪೂರಕವಾಗಿ ಮೊದಲನೇ ಅವಘಡ ಇದಾಗಿತ್ತು. ಅಂದ್ರೆ ಬೆಂಕಿ ಅವಘಡ ಸಂಭವಿಸಿ ಅಲ್ಲಿ ಸಾಕಷ್ಟು 1-2 ದಿನಗಳ ಕಾಲ ಚಿತ್ರೀಕರಣವನ್ನ ಬಂದ್ ಮಾಡಿದ್ರು. ಅದಾದ ನಂತರಕ್ಕೆ ಆ ಟೆಕ್ನಿಷಿಯನ್ ಒಬ್ಬರಿಗೂ ಸಹ ಸಮಸ್ಯೆ ಆಗಿತ್ತು. ಅದಾದ ನಂತರದಲ್ಲಿ ಏನು ರಾಕೇಶ್ ಪೂಜಾರಿ ಎನ್ನುವಂತ ಸಹ ಕಲಾವಿದ ಡೆತ್ ಆಗಿ ಕೆಲವು ದಿನಗಳು ಕಳೆದಿರುವಂತದ್ದು. ಈಗ ಮತ್ತೊಂದು ಸಾವು ತೀರ್ಥಹಳ್ಳಿಯ ಆಗುಂಬೆ ರೆಸಾರ್ಟ್ ಬಳಿ ಏನು ವಾಸ್ತವ್ಯವನ್ನ ಹೂಡಿದ್ರು ಚಿತ್ರತಂಡ. ಈ ಮತ್ತೊಂದು ಸಾವಾಗಿರುವಂತದ್ದು ಇಡೀ ಚಿತ್ರತಂಡಕ್ಕೆ ಈಗ ಸಾಕಷ್ಟು ಆತಂಕವನ್ನ ಉಂಟು ಮಾಡ್ತಿದೆ. ಮುಂದೇನು ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಿರುವಂತದ್ದು. ಚಿತ್ರೀಕರಣ ಹೀಗೆ ಮುಂದುವರಿಸಿದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂತ ಆತಂಕ ಒಂದಿಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಏನು ನಟ ರಿಷಬ್ ಶೆಟ್ಟಿ ಸಹ ದೈವದ ಮೊರೆಯನ್ನ ಹೋಗಿದ್ರು. ದೈವದ ಬಳಿ ಏನು ದೈವವನ್ನ ಕೇಳುವಂತ ಕೆಲಸವನ್ನ ಮಾಡಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಈಗ ಮತ್ತೆ ಸಂಕಷ್ಟಗಳು ಎದುರಾಗ್ತಿರೋದ್ರಿಂದ ಇಡೀ ಚಿತ್ರತಂಡಕ್ಕೆ ಮತ್ತಷ್ಟು ಆತಂಕ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಭೀಮಾನಾಯಕ್. ಡೀಟೇಲ್ಸ್ ಕಾರ್ಡ್. ಕಾಂತಾರ 2 ಚಿತ್ರ ಸಾಕಷ್ಟು ವಿಘ್ನಗಳನ್ನ ಎದುರಿಸ್ತಾ ಇದೆ. ಮತ್ತೆ ಈ ಹಿಂದೆ ಬೆಂಕಿ ಅವಘಡ ಸಂಭವಿಸಿತ್ತು ಅಂತ ಹೇಳಲಾಗ್ತಾ ಇದೆ ಸೆಟ್ನಲ್ಲಿ. ಆನಂತರ ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆ ಆಗಿತ್ತು, ಟೆಕ್ನಿಷಿಯನ್ ಒಬ್ಬರಿಗೆ ಕೂಡ ಸಮಸ್ಯೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರದಲ್ಲಿ ಕಾಂತಾರ ಚಿತ್ರದಲ್ಲಿ ನಟಿಸ್ತಾ ಇರುವಂತಹ 3 ಕಲಾವಿದರು ಮೃತಪಟ್ಟಿರ್ತಕ್ಕಂಥದ್ದು, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಇದೀಗ ಕೇರಳ ಮೂಲದ ಕಲಾವಿದ ವಿಜು ಮೃತಪಟ್ಟಿದ್ದಾರೆ. ಇವರು ಕೂಡ ಕಾಂತಾರ 2 ಚಿತ್ರದಲ್ಲಿ ನಟಿಸ್ತಾ ಇದ್ರು. ನಿನ್ನೆ ಆಗುಂಬೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ನಿನ್ನೆ ರಾತ್ರಿ ಹೃದಯಾಘಾತವಾಗಿದೆ. ನಿನ್ನೆ ಶೂಟಿಂಗ್ ಅಲ್ಲಿ ಪಾಲ್ಗೊಂಡು ಆನಂತರ ವಾಪಸ್ ರೂಮ್ಗೆ ಬಂದ ಮೇಲೆ ಅವ್ರಿಗೆ ಹೃದಯಾಘಾತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ನಂತರದಲ್ಲಿ ಅವ್ರನ್ನ ಹತ್ತಿರದ ಆಸ್ಪತ್ರೆಗೆ ಸೇರಿಸೋದಕ್ಕೆ ಕೊಂಡೊಯ್ತಾ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ದಾರಿನಲ್ಲೇನೆ ಅವರು ಪ್ರಾಣ ತ್ಯಜಿಸಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಮೇ 12ಕ್ಕೆ ರಾಕೇಶ್ ಮೃತಪಟ್ಟಿದ್ದು, ಜೂನ್ 11ಕ್ಕೆ ವಿಜು ಅನ್ನುವಂಥ ಇನ್ನೋರ್ವ ಕಲಾವಿದ ಮೃತಪಟ್ಟಿರ್ತಕ್ಕಂಥದ್ದು. ಇದು ನಂಬಿಕೆಗಳ ಕುರಿತಾದ, ವಿಶ್ವಾಸದ ಕುರಿತಾದ ಮತ್ತು ದೈವಗಳ ಕುರಿತಾದ ಒಂದು ಚಿತ್ರವಾಗಿರೋದ್ರಿಂದ ಸಹಜವಾಗಿ ಜನರಲ್ಲಿ ಏನಾಯ್ತು, ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಹೇಳೋದು ಬಹಳ ಸಹಜ. ಹೇಗೆ ಇದನ್ನೆಲ್ಲ ರಿಷಬ್ ಶೆಟ್ಟಿ ಅವರು ಹ್ಯಾಂಡಲ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಕಾಂತಾರ ಚಿತ್ರ ಇಡೀ ಜಗತ್ತಿನಾದ್ಯಂತ ಸುದ್ದಿ ಮಾಡಿತ್ತು, ಸದ್ದು ಮಾಡಿತ್ತು. ಅಷ್ಟೇ ಅಲ್ಲ, ಕನ್ನಡಕ್ಕೆ ಬಹುವಿಶೇಷ ಸ್ಥಾನವನ್ನ ಕೂಡ ಕಲ್ಪಿಸಿಕೊಟ್ಟಿತ್ತು. ಅಷ್ಟರ ಮಟ್ಟಿಗೆ ಕಾಂತಾರ ದೇಶದಾದ್ಯಂತ ಅಭಿಮಾನಿಗಳನ್ನ ಗಳಿಸಿದೆ. ಹಾಗಾಗಿ ಈಗ ಕಾಂತಾರ 2 ರಿಷಬ್ ಶೆಟ್ಟಿ ಅವರು ಹೇಳುವಂತದ್ದು, ಈಗ ಕಾಂತಾರ ಏನ್ ಬಂದಿದೆ ಅದರ ಪ್ರೀಕ್ವೆಲ್ ಅದು ಅಂತ, ಕಾಂತಾರದ ಕಥೆ ಏನಿದೆ ಅದರ ಹಿಂದಿನ ಭಾಗದ ಕಥೆ ಅದು ಅಂತ, ಅದನ್ನ ಚಿತ್ರೀಕರಣ ಮಾಡ್ತಾ ಇದ್ದಾರೆ.